ಕಲ್ಯಾಣಿ, ನಿನಗೇನೋ ಹೇಳ್ಬೇಕು ನಾನು. ಕಲ್ಯಾಣಿ, ನಿನಗೆ ಕೋಪ ಬಂದಾಗ, ಸಿಟ್ಟು ಬಂದಾಗ, ಯಾರ ಮೇಲಾದರೂ ಕೈ ಮಾಡಬೇಕು ಅನ್ಸಿದ್ರೆ ನನ್ನ ಮೇಲೆ ಮಾಡು ಕಲ್ಯಾಣಿ. ನನ್ನ ಹೊಡಿ. ಏನಂದ್ರಿ? ಕಲ್ಯಾಣಿ, ನಿನ್ನ ಮನಸ್ಸಲ್ಲಿ ತುಂಬ ನೋವುಗಳಿರುತ್ತೆ, ಹೇಳೋಕ್ಕಾಗದೇ ಇರೋಷ್ಟು ಸಂಕಟಗಳು ಇರುತ್ತೆ. ಆದರೆ ಅದನ್ನೆಲ್ಲ ನನ್ನ ಮೇಲೆ ತೋರಿಸು, ಪಾಪ ಕೃಷ್ಣನ ಮೇಲಲ್ಲ. ನೀನು ಬೇಕಾದರೆ ಕಿರ್ಚಾಡು, ರೇಗಾಡು, ನಿನಗೇನು ಮಾತಾಡಬೇಕು ಅನ್ಸುತ್ತೋ ನನ್ನ ಹತ್ರ ಮಾತಾಡು ಕಲ್ಯಾಣಿ. ಆದರೆ ಕೃಷ್ಣನ್ ಟಾರ್ಗೆಟ್ ಮಾಡಬೇಡ. ಕೃಷ್ಣ ನೀನು ಅನ್ಕೊಂಡಂಗಲ್ಲ ಕಲ್ಯಾಣಿ. ಅವನೇನು ಅಂತ ಬರೀ ನನ್ನ ಮಾತುಗಳ ಮೂಲಕ ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗ್ತಾ ಹೋಗ್ತಾ ನಿನಗೆ ಅವನ ಬಗ್ಗೆ ಗೊತ್ತಾಗುತ್ತೆ. ಆದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಅಂತ ಬೇಕಾಗತ್ತೆ. ಕಲ್ಯಾಣಿ, ನೀ ಮನೆ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಂಡಿರ್ಬೋದು, ಏನೋ ಉದ್ವೇಗದಲ್ಲಿ ಕೃಷ್ಣನ ಮೇಲೆ ಕೈ ಮಾಡಿರ್ಬೋದು. ಆದರೆ ನೀನು ಅವನ್ನ ಟಾರ್ಗೆಟ್ ಮಾಡಬಾರ್ದಿತ್ತು ಕಲ್ಯಾಣಿ. ಅವನು ನಿನ್ನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದಾನೆ ಕಲ್ಯಾಣಿ. ಪ್ರತಿ ಸಲ ಇಲ್ಲಿವರೆಗೂ ನಿನ್ನ ಎಲ್ಲ ಫೀಲಿಂಗ್ಸ್ಗಳಿಗೆ ನಾನು ಗೌರವ ಕೊಟ್ಟಿದ್ದೀನಿ. ನಿನ್ನ ಮೌನಕ್ಕೆ, ನಿನ್ನಲ್ಲಿರೋ ಅಂತರಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ. ಆದರೆ ನನಗೂ ಒಂದು ಫೀಲಿಂಗ್ಸ್ ಇದೆ ಅಂತ ನೀನು ಅರ್ಥ ಮಾಡ್ಕೋಬೇಕಲ್ವ ಕಲ್ಯಾಣಿ. ಬೇಜಾರು ಮಾಡ್ಕೋಬೇಡ, ಬಟ್ ನನ್ನ ಮನಸ್ಸಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಕೃಷ್ಣನಿಗೆ ಮೊದಲೇ ಸ್ಥಾನ ಇದೆ. ಅವನಿಗೇನಾದರೂ ನೋವಾದರೆ ಅವನಿಗಿಂತ ಹೆಚ್ಚಾಗಿ ನನಗೆ ನೋವಾಗತ್ತದು. ನೀನು ಅವನ ಮೇಲೆ ಕೈ ಮಾಡಿದ್ದು ಸರಿ ಇಲ್ಲ ಕಲ್ಯಾಣಿ. ಅದು ನನಗೆ ತಪ್ಪು ಅನಿಸ್ತು. ಈಗಾಗಿರೋದ್ರಿಂದ ಯಾರಿಗೆ ನೋವಾಗಿರುತ್ತೋ ಅವ್ರಿಗೆ ನೀನು ಹೋಗಿ ಸಾರಿ ಕೇಳಿದ್ರೆ ನನಗೆ ನೆಮ್ಮದಿ ಆಗುತ್ತೆ. ಸರಿ, ನಾನು ಸಾರಿ ಕೇಳೋದ್ರಿಂದ ನಿಮಗೆ ಸಮಾಧಾನ ಆಗೋ ಹಾಗಿದ್ರೆ ನಾನು ಕೇಳ್ತೀನಿ. ನಾನು ಹೇಳಿದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ ಕಲ್ಯಾಣಿ. ನಾನು ಮಾಡಿರೋದು ತಪ್ಪು ಅಂತ ನಿಮಗೆ ಅನಿಸಿದ್ಮೇಲೆ ಸಾರಿ ಕೇಳೋದಕ್ಕೆ ನನಗೇನು ಬೇಜಾರಿಲ್ಲ.